ವೀಕ್ಷಕರೇ, ದೊಡ್ಡ ಆಲದಹಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವೀರಗಂಗಾಧರ ಅಜ್ಜಯ್ಯನವರ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿ ರಾಜ್ಯದಲ್ಲಿ ದರ್ಬಾರನ್ನು ಶುರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇನ್ನೇನಿದ್ರು ಡಿ ಕೆ ದರ್ಬಾರ್ ಅಂತಾನೆ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಯಾಕಂದರೆ ಈ ಪಟ್ಟ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಸುಲಭವಾಗಿ ಒಲಿದು ಬಂದಿಲ್ಲ. ಸರ್ಕಾರದ ದರ್ಬಾರನ್ನು ಆರಂಭಿಸಿದ ನಂತರ ಮೊದಲ ಸಚಿವ ಸಂಪುಟ ಸಭೆಯನ್ನು ಕೂಡ ಮಾಡಿದ್ದಾರೆ. ಅಧಿಕಾರಿಗಳು ಮತ್ತು ಸಚಿವರ ಸಭೆಯನ್ನು ಮಾಡಿ ಏನೇನು ಆಗಬೇಕು ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಅವಲೋಕನ ಮಾಡಿ ಬರ್ತಾ ಇದ್ದಂಗೆ ಒಂದಿಷ್ಟು ಬಂಪರ್ ಗಿಫ್ಟ್ಗಳನ್ನು ಕೂಡ ಈ ರಾಜ್ಯದ ಜನತೆಗೆ ನೀಡೋದಕ್ಕೆ ಸಿದ್ಧವಾಗಿದ್ದಾರೆ. ಬಂಪರ್ ಆಫರ್ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ರಾಜ್ಯದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸ್ಟೂಡೆಂಟ್ಸ್ಗಳಿಗೆ, ಮೇಲ್ ಸ್ಟೂಡೆಂಟ್ಗಳಿಗೆ ಈಗ ಬಸ್ ಪಾಸ್ ವ್ಯವಸ್ಥೆ ಇರಲಿಲ್ಲ. ಬಸ್ ಪಾಸನ್ನು ಎಷ್ಟು ಕೋಟಿ ಖರ್ಚಾದರೂ ಕೂಡ ತಾವು ಮಾಡೋದಕ್ಕೆ ಸಿದ್ಧ. ದುಡ್ಡಿನ ಬಗ್ಗೆ ಡಿ ಕೆ ಶಿವಕುಮಾರ್ ಯೋಚನೆಯನ್ನೇ ಮಾಡಲ್ಲ. ಹಣದ ಸೋರ್ಸನ್ನು ಎಲ್ಲಿ ಮೂಲಕ ಬೇಕಾದರೂ ತಂದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ KSRTC ಬಸ್ಗಳಲ್ಲಿ ಅಥವಾ BMTC ಸರ್ಕಾರಿ ಸ್ವಾಮ್ಯದ ಬಸ್ಗಳಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಯಾಕೆಂದರೆ ಸ್ಟೂಡೆಂಟ್ ಕೈಲಿ ಎಷ್ಟೋ ಸರಿ ದುಡ್ಡಿರಲ್ಲ, ಶಾಲೆಗೆ ಹೋಗಿ ಬರೋದು ಕಷ್ಟ ಆಗುತ್ತೆ. ಸೊ ಈ ಕಾರಣವನ್ನು ಇಟ್ಕೊಂಡು ಶಾಲಾ ಕಾಲೇಜ್ ಇರ್ಬೋದು, ಪ್ರಾಥಮಿಕ ಹಂತ ಇರ್ಬೋದು, ಅಥವಾ ಪ್ರೌಢ ಹಂತ ಇರ್ಬೋದು, ಅಥವಾ ಕಾಲೇಜ್ ಹಂತದಲ್ಲಿ ಇರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಇರ್ಬೋದು, ಎಲ್ರಿಗೂ ಕೂಡ ಯಾರ್ಯಾರು ಸ್ಟೂಡೆಂಟ್ಸ್ ಅಂತ ಇದ್ದಾರೆ ಎಲ್ರಿಗೂ ಕೂಡ ಪಾಸ್ ವ್ಯವಸ್ಥೆಯನ್ನು ಮಾಡ್ತೀನಿ, ಅದಕ್ಕೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾದ ಘೋಷಣೆ ಅಂತಂದರೆ, ಎ ಖಾತಾ ಬಿ ಖಾತಾ ಅಂತ ಏನು ನೀವು ಸಿಟಿನಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಬೆಂಗಳೂರು ವ್ಯಾಪ್ತಿಯಲ್ಲಿ, ಇದನ್ನು ಗ್ರಾಮೀಣ ವ್ಯಾಪ್ತಿಗೂ ಕೂಡ ವಿಸ್ತರಿಸುವುದಕ್ಕೆ ಸಿದ್ಧವಾಗಿದ್ದಾರೆ. 2500 ಚದರ ಅಡಿಯ ಮನೆಗಳಿಗೆ ಏನಿದವಲ್ಲ ಅದನ್ನು OC CC ಎಲ್ಲದನ್ನೂ ಕೂಡ ಯಾವುದೇ ಮಾನದಂಡ ಇಲ್ಲದೆ ಕೊಡೋದಕ್ಕೆ ತಯಾರಾಗಿದೆ ಇದು ನಗರ ಹಂತದಲ್ಲಿ. ಅದಾದ ನಂತರ ರಾಜ್ಯದಲ್ಲಿ ಭಾರತ್ ಜೋಡೋ ರೀತಿಯಲ್ಲಿ ಯುವಕರನ್ನು ಸಂಘಟಿಸೋದಕ್ಕೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೊಂದು ಭಾರತ್ ಜೋಡೋ ಸಂಘವನ್ನು ಕಟ್ಟುವುದಕ್ಕೂ ಕೂಡ ತಯಾರು ಮಾಡಿದ್ದಾರೆ. ಇದಕ್ಕೂ ಕೂಡ ಕೋಟ್ಯಾಂತರ ಹಣ ಆಗುತ್ತಂತೆ. 6000 ಗ್ರಾಮ ಪಂಚಾಯಿತಿಗಳು ನಮ್ಮಲ್ಲಿದ್ದಾವೆ. ಪ್ರತಿ ಗ್ರಾಮ ಪಂಚಾಯಿತಿಗೂ 10 ಲಕ್ಷ ಅಂದರೆ ಅದು ಕೂಡ ಬಹಳ ದೊಡ್ಡ ಹೊರೆಯೇ. ಆದರೆ ಅದರ ಬಗ್ಗೆನೂ ಕೂಡ ಯೋಚನೆ ಮಾಡಲ್ಲ. ಈ ಸರ್ಕಾರ ಕಾಂಗ್ರೆಸ್ಸನ್ನು ಬಲಪಡಿಸೋ ನಿಟ್ಟಿನಲ್ಲಿ ಆ ನಿರ್ಧಾರವನ್ನು ಕೈಗೊಂಡಿದೆ. ಇವರ ಜೊತೆಗೆ ರಾಜ್ಯದ DCM ಆಗಿ ಈ ಹಿಂದಿನ ಗೃಹ ಸಚಿವರು ಈಗ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಗೃಹ ಸಚಿವರು ಈಗ DCM ಅಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಒಬ್ಬರೇ DCM ಆಗಿ ಹೈಕಮಾಂಡ್ ಅವರನ್ನು ನೇಮಕ ಮಾಡಿದೆ. ಸಿದ್ದರಾಮಯ್ಯ ಅವರ ಪ್ರಬಲ ಆಕಾಂಕ್ಷೆ ಮೇರೆಗೆ ಅಥವಾ ಸಿದ್ದರಾಮಯ್ಯ ಅವರ ಪ್ರಬಲ ಪಟ್ಟಿನ ಮೇರೆಗೆ ಹೈಕಮಾಂಡ್ ಈ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ಫಾಸ್ಟ್ ಆಗಿ ಅಥವಾ ಇಷ್ಟು ವೇಗವಾಗಿ ಚಾಲನೆಯನ್ನು ಪಡ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಸರ್ಕಾರ ಈಗ ಸಚಿವರಿಗೆ ಪೋರ್ಟ್ಫೋಲಿಯೋ ಕೊಡೋದ್ರ ಬಗ್ಗೆ ಒಂದಿಷ್ಟು ತಲೆ ಕೆಡಿಸ್ಕೊಂಡಿದೆ. ಸಚಿವರಿಗೆ ಖಾತೆ ಹಂಚಿಕೆಯ ಬಗ್ಗೆ ಒಂದಿಷ್ಟು ಗೊಂದಲಗಳಾಗ್ತಾ ಇದ್ದಾವೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟನ್ನು ಸಡಿಲ್ತಾ ಇಲ್ಲ. ಕೊಡೋದಾದರೆ ಬೆಂಗಳೂರು ಅಭಿವೃದ್ಧಿ ಕೊಡಿ, ಇಲ್ಲ ಅಂದರೆ ನಂಗೆ ಯಾವುದೇ ಖಾತೆಯನ್ನು ಬೇಡ ಅನ್ನೋ ಮಾತನ್ನು ಹೇಳಿದಾರಂತೆ. ಇದಾದ ನಂತರ ಕಂದಾಯ ಇಲಾಖೆಯಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಆಗಿದ್ದಾವೆ. ಈ ರಾಜ್ಯದಲ್ಲಿ ಅತ್ಯಂತ ಚುರುಕಿನ ಸಚಿವರು ಯಾರಾದರೂ ಇದ್ದರೆ ಈ ಹಿಂದಿನ ಅವಧಿಯಲ್ಲಿ ಅದು ಕೃಷ್ಣ ಬೈರೇಗೌಡ ಆಗಿದ್ದರು. ಕೃಷ್ಣ ಬೈರೇಗೌಡರಿಗೆ ಕಂದಾಯದ ಬದಲಾಗಿ ಬೇರೆ ಖಾತೆಯನ್ನು ಕೊಡುವುದಕ್ಕೆ ಯೋಚನೆಯನ್ನು ಮಾಡಿದ್ರಂತೆ. ಆದರೆ ಕೃಷ್ಣ ಬೈರೇಗೌಡ ಕೂಡ ಕೇಳ್ಕೊಂಡಿದ್ದಾರೆ, ಕಂದಾಯ ಇಲಾಖೆಯನ್ನೇ ಮುಂದುವರೆಸಿದರೆ ಸಪೋಸ್ ಈ ರಾಜ್ಯದಲ್ಲಿ ಆಗಬಹುದಾದ ಇನ್ನಿಷ್ಟು ಕೆಲಸಗಳಾಗತ್ತೆ. ನಾನು ಈಗಾಗಲೇ ಅರ್ಧಂಬರ್ಧ ಮಾಡಿರುವಂಥ ಕೆಲಸಗಳು ಬಾಕಿ ಇದ್ದಾವೆ. ಆ ಬಾಕಿ ಕೆಲಸಗಳನ್ನು ಪೂರ್ಣ ಮಾಡಬೇಕು ಅಂದರೆ ನನಗೆ ಕಂದಾಯವನ್ನು ಕೊಟ್ಟರೆ ಒಳಿತು ಅನ್ನೋ ಮಾತನ್ನು ಕೃಷ್ಣ ಬೈರೇಗೌಡರು ಹೇಳಿದಾರಂತೆ. ಹಾಗಾದರೆ ಸಚಿವರ ಪಟ್ಟಿ ಹೇಗಿದೆ, ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಕೊಡಬಹುದಾದ ಸಂಭವ ಇದೆ ಅನ್ನೋದನ್ನು ನೋಡೋದಾದರೆ, ಈಗ ನಮಗೆ ಸಿಕ್ಕಿರುವಂಥ ಪಟ್ಟಿ ಪ್ರಕಾರ ಅಥವಾ ಮಾಹಿತಿ ಪ್ರಕಾರ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆಯನ್ನು ಕೊಡಬಹುದಾದ ಸಾಧ್ಯತೆಗಳಿದಾವಂತೆ. ಆದರೆ ಇದು ಅಂತಿಮ ಅಲ್ಲ. ಕೃಷ್ಣ ಬೈರೇಗೌಡರು ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ನನಗೆ ಅದೇ ಖಾತೆಯನ್ನು ಮುಂದುವರಿಸಿ ಅನ್ನೋದು. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆಯನ್ನು
ಕೊಡೋದಕ್ಕೆ ಹೈಕಮಾಂಡ್ ಯೋಚನೆಯನ್ನ ಮಾಡಿದೆಯಂತೆ. ಒಂದು ರೀತಿ ರೆಬಲ್ ಕ್ಯಾಂಡಿಡೇಟ್ ಇವರು. ಬಹುಶಃ ಯಾರಾದರೂ ಟ್ರೋಲ್ ಮಾಡೋರಿದ್ರೆ ಅಥವಾ ಸುಳ್ಳು ಸುದ್ದಿಯನ್ನು ಹಬ್ಸೋರಿದ್ರೆ ಅಥವಾ ಧರ್ಮಗಳ ನಡುವೆ ಕಲಹ ಇಂಥ ವಿಚಾರ ಇದ್ರೆ ಬಹಳ ಹುಷಾರಾಗಿರಬೇಕು. ಯಾಕೆಂದ್ರೆ ಗೃಹ ಖಾತೆ ಪ್ರಿಯಾಂಕ್ ಖರ್ಗೆ ಅವರ ಕೈಗೆ ಸಿಗುವಂತ ಸಾಧ್ಯತೆ ಇದೆ. ಕೆಲವರು ಕಟ್ಟ RSS ವಿರೋಧಿಗಳು ಇರ್ತಾರೆ, ಕೆಲವರು ಕಟ್ಟ RSS ಪ್ರೇಮಿಗಳಿರ್ತಾರೆ, ಕೆಲವರು ಕಟ್ಟ BJP ಪ್ರೇಮಿಗಳಿರ್ತಾರೆ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕಟ್ಟ RSSನ ವಿರೋಧಿ. ನೀವು ಅವರ ಹೇಳಿಕೆಗಳನ್ನೆಲ್ಲ ಗಮನಿಸಬೇಕು. ಹಿಂದೆ ಯಾವ ರೀತಿ ಬೆಂಕಿ ಉಂಡೆ ಉಗುಳ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇಂಥ ಪ್ರಿಯಾಂಕ್ ಖರ್ಗೆ ಅವರ ಕೈಗೆ ಚಾಣಾಕ್ಷ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಬುದ್ಧಿವಂತ, ತಿಳ್ಕೊಂಡಿದ್ದಾರೆ, ಎಲ್ಲವೂ ಸರಿ. ಆದರೆ ಇವರಿಗೆ ಗೃಹ ಖಾತೆ ಸಿಗ್ತಾ ಇರೋದು ಈಗ ಈ ಟ್ರೋಲ್ ಮಾಡೋರಿಗೆ ಅಥವಾ ಅಂತಿಂತ ಈ ಸ್ವಲ್ಪ ಈ ಥರದ ಆಕ್ಟಿವಿಟೀಸ್ ಅವರು ಸ್ವಲ್ಪ ಹುಷಾರಾಗಿರಬೇಕು ಅಂತ ಅನಿಸುತ್ತೆ. ಇನ್ನು ಹಿರಿಯ ಸಚಿವ KH ಮುನಿಯಪ್ಪ ಅವರಿಗೆ ಆಹಾರ ಖಾತೆ ಅದೇ ಮುಂದುವರಿಯಬಹುದಾದಂಥ ಸಾಧ್ಯತೆ ಇದ್ದಾವೆ. ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಅರಣ್ಯ ಖಾತೆಯೇ ಮುಂದುವರಿಯಬಹುದಾದಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಕೊಡಬಹುದು ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಕೊಡಬಹುದು ಅನ್ನೋ ಚರ್ಚೆ ಹರಿದಾಡ್ತಾ ಇದೆ. ಇನ್ನು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಕೃಷ್ಣ ಬೈರೇಗೌಡರು ಎಷ್ಟರ ಮಟ್ಟಿಗೆ ಇದನ್ನು ಒಪ್ಕೊಳ್ತಾರೆ ಅಥವಾ ರಾಮಲಿಂಗಾರೆಡ್ಡಿ ಅವರು ಈ ಖಾತೆಯನ್ನು ಎಷ್ಟರ ಮಟ್ಟಿಗೆ ಬಿಡ್ತಾರೆ ಅನ್ನೋದ್ರ ಮೇಲೆ ಇವರ ಖಾತೆ ಹಂಚಿಕೆ ನಿಂತಿದೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಒಂದು ಹಂತಕ್ಕೆ ಸಂಪೂರ್ಣವಾಗಿ ತಮ್ಮ ಅಸಮಾಧಾನವನ್ನು ತೋರಿಸಿದಾರಂತೆ. ಕೊಡೋದಾದ್ರೆ ತಮಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದಾರಂತೆ. ಯಾಕೆಂದ್ರೆ ಅವ್ರಿಗೆ ಹಿಂದೊಂದು ಮಾತು ಕೊಟ್ಟಿದ್ರು DK ಶಿವಕುಮಾರ್ ಅವರು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ. ಹಿಂದೂ ಕೂಡ ಅದೇ ಪಟ್ಟನ್ನು ಹಿಡಿದಿದ್ರು, ಬೆಂಗಳೂರು ಅಭಿವೃದ್ಧಿ ಖಾತೆಯೇ ನನಗೆ ಬೇಕು ಅಂತ. ಆದರೆ ಆ ಸಂದರ್ಭದಲ್ಲಿ DK ಶಿವಕುಮಾರ್ ನಾನು ಸರ್ಕಾರ ಬಂದರೆ ನಿಮ್ಮನ್ನ ಬೆಂಗಳೂರು ಅಭಿವೃದ್ಧಿ ಸಚಿವನಾಗಿ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆ ಮಾತಿನ ಪ್ರಕಾರ ನಡ್ಕೊಳ್ಳೋದಾದ್ರೆ ನಡ್ಕೊಳ್ಳಿ, ಇಲ್ಲ ಅಂದ್ರೆ ನನಗೆ ಖಾತೆಯೇ ಬೇಡ ಅನ್ನೋ ಮಾತನ್ನ ರಾಮಲಿಂಗಾರೆಡ್ಡಿ ಹೇಳಿದಾರಂತೆ. ಈ ಹಿಂದೆ ಸಾರಿಗೆ ಖಾತೆ ಮತ್ತು ಮುಜರಾಯಿ ಖಾತೆಯನ್ನು ಅವರು ನಿರ್ವಹಿಸ್ತಾ ಇದ್ರು. ಹೇಳಿ ಕೇಳಿ ಬೆಂಗಳೂರು ಎಲೆಕ್ಷನ್ ಬರ್ತಾ ಇದೆ, ಇವರಿಗೆ ಖಾತೆ ಹಂಚಿಕೆ ಮಾಡೋ ವಿಚಾರದಲ್ಲಿ ಸರ್ಕಾರ ಬಹಳ ಜಾಗೃತ ನಡೆಯನ್ನ ಅನುಸರಿಸಬೇಕು. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದು ಇನ್ನೂ ಸ್ಪಷ್ಟ ಇಲ್ಲ. ಇನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ವೇಳೆ ನಗರಾಭಿವೃದ್ಧಿ ತಪ್ಪಿದ್ರೆ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ತಪ್ಪಿದ್ರೆ ಯಾವ ಖಾತೆ ಅಂತ ನೋಡಿದ್ರೆ ಜಲಸಂಪನ್ಮೂಲ ಕೊಡೋದಕ್ಕೆ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಮಾಡಿದಾರಂತೆ. ಜಾರ್ಜ್ ಇಂಧನ ಖಾತೆಯಲ್ಲೇ ಮುಂದುವರಿತಾರೆ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಖಾತೆಯಲ್ಲಿ ಮುಂದುವರಿತಾರೆ, ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಖಾತೆಯಲ್ಲೇ ಮುಂದುವರಿತಾರೆ. ಬೈರತಿ ಸುರೇಶ್ ಅವರು ರಾಮಲಿಂಗಾರೆಡ್ಡಿ ಅವರ ಪ್ಲೇಸಿಗೆ ಬರೋ ಸಾಧ್ಯತೆ ಇದೆ. ಸಾರಿಗೆ ಖಾತೆ ಕೊಡೋದಕ್ಕೆ ಅವರಿಗೆ ಯೋಜನೆಯನ್ನ ಮಾಡಿದಾರಂತೆ. UT ಖಾದರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಿಗಲಿದೆ. ಈ ಹಿಂದೆ ಅವರು ಈ ಖಾತೆಯಲ್ಲಿ ಅನುಭವವನ್ನ ಹೊಂದಿದ್ದಾರೆ. ಹಾಗಾಗಿ ಅಳದು ತೂಗಿ ಖಾತೆಗಳನ್ನ ಹಂಚಿಕೆ ಮಾಡಬಹುದಾದಂಥ ಸಂಭವ ಕೂಡ ಇದೆ. ಒಂದೆರಡು ಮೂರು ಖಾತೆಗೆ ಬಹಳ ಕಾಂಪಿಟೇಷನ್ನೂ ಇದೆ, ಮತ್ತೆ ಅನುಭವವೂ ಕೂಡ ಅವರಿಗಿದೆ. ಈ ಕೃಷ್ಣ ಬೈರೇಗೌಡ ವಿಚಾರದಲ್ಲಿ ನೋಡಿದ್ರೆ ಅಥವಾ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ನೋಡಿದ್ರೆ ಅನುಭವ ಕೂಡ ಇದೆ. ಖಾತೆಯನ್ನು ಹಂಚಿಕೆ ಮಾಡಬಹುದಾದಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ನಡೆಯನ್ನ ಅನುಭವಿಸಬೇಕು. ಜನರ ಅಭಿಪ್ರಾಯ ಮತ್ತೆ ಸಾಧಾರಣ ಒಂದು ಸ್ವಲ್ಪ ಮಟ್ಟಿಗೆ ತಿಳಿದಂಥವರ ಅಭಿಪ್ರಾಯ ಏನು ಅಂತಂದ್ರೆ ಕೃಷ್ಣ ಬೈರೇಗೌಡರಿಗೆ ಅದೇ ಖಾತೆಯನ್ನು ಮುಂದುವರೆಸಿದ್ರೆ ಉತ್ತಮ ಅನ್ನೋದು ಬಹುತೇಕರ ಅಭಿಪ್ರಾಯ ಆಗಿದೆ. ಸೊ ಫೈನಲಿ ಏನಾಗುತ್ತೋ ಗೊತ್ತಿಲ್ಲ. ಇನ್ನೂ 20 ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಥವಾ 20 ಸಚಿವರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಅದರಲ್ಲಿ ಹೊಸ ಮುಖಗಳಿಗೆ ಅವಕಾಶ ಅಂತ ಬಹುತೇಕರು ಅಂತ ಇದ್ದಾರೆ. ಸೊ ನೋಡೋಣ. ಫೈನಲಿ ಖಾತೆ ಹಂಚಿಕೆ ಹೈಕಮಾಂಡ್ ಅಂಗಳದಲ್ಲೇ ಇರುತ್ತೆ ಯಾವಾಗಲೂ. ಯಾರು ಏನೇ ಪಟ್ಟಿ ಕೊಟ್ಟರು ಕೂಡ ಈ ಬಾರಿಯೂ ಹೈಕಮಾಂಡ್ ಅದನ್ನೇ ಮಾಡಿದೆ. ತಮ್ಮ ಲೆಕ್ಕಾಚಾರದಲ್ಲೇ ಖಾತೆಗಳ ಹಂಚಿಕೆ ಆಗಿದೆ. ಅಥವಾ ಸಿದ್ದರಾಮಯ್ಯ ಆಪ್ತರಿಗೆ ಒಂದು 7 ಜನರಿಗೆ ಪಕ್ಕಾ ಬೆಂಬಲಿಗರಿಗೆ ಈ ಬಾರಿ ಖಾತೆಯನ್ನು ಕೊಡಿಸೋದ್ರಲ್ಲಿ ಸಿದ್ದರಾಮಯ್ಯ ಅವರು ಸಫಲ ಆಗಿದ್ದಾರೆ. ಅದರ ಮುಂದಿನ ಬಾರಿ ಯುವ ಮುಖಗಳಿಗೇನೆ ಮಣೆ ಹಾಕುವುದಕ್ಕೆ ರಾಹುಲ್ ಗಾಂಧಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ರಾಹುಲ್ ಗಾಂಧಿ ಆ ರೀತಿ ಸೂಚನೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಇದಿಷ್ಟು ಖಾತೆ ಹಂಚಿಕೆ ಬಗ್ಗೆ ಇರುವಂತಹ ಮಾಹಿತಿ. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.